ಅವ್ರು ಹೇಳ್ದಂಗೆ ಡ್ರೋನ್ ಪ್ರತಾಪ್ ಲೈಕ್ ಈಸ್ ನಾಟ್ ಎ ಇನ್ನೋಸೆಂಟ್. ಅವ್ರು ಇನ್ನೋಸೆಂಟ್ ಅಲ್ಲ. ಅವ್ರು ಏನೇ ಮಾಡಿದ್ರು ಲೈಕ್ ಅವ್ರು ಯೋಚನೆ ಮಾಡಿನೇ ಒಂದು ಈಸ್ ಎ ಲೈಕ್ ಅವ್ರು ಈಸ್ ಕ್ರಿಮಿನಲ್ ಮೈಂಡೆಡ್ ಅನ್ಬೋದು. ಲೈಕ್ ಬಿಕಾಸ್ ಅವ್ರು ಆ ಥರ ಇದ್ದಾರೆ, ಲೈಕ್ ಹಂಗೆ ಪ್ಲೇ ಮಾಡ್ತಾ ಇದ್ದಾರೆ ಅವರು. ಬಟ್ ವಿನಯ್ ಹೇಳಿದ್ದು ಕರೆಕ್ಟ್. ಅವ್ರು ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ ಅವ್ರ ಬಗ್ಗೆ. ಅವ್ರು ಹೇಳೋದೇನು ತಪ್ಪಿಲ್ಲ. ಕೆಲವ್ರು ಹೇಳ್ತಾರೆ ಅವ್ರು ಹೇಳೋದೆಲ್ಲ ಲೈಕ್ ಅವ್ರ ಕಂಡ್ರೆ ಇಷ್ಟ ಆಗಲ್ಲ ಅದಕ್ಕೆ ಮಾತಾಡ್ತಾರೆ ಅಂತ. ಐ ಡೋಂಟ್ ಥಿಂಕ್ ಸೊ ಅದು ಟ್ರೂ ಅಂತ. ಅವ್ರು ಕರೆಕ್ಟಾಗಿ ಅವ್ರ ಗೇಮ್ ಆಡ್ತಾ ಇದ್ದಾರೆ. ಬಟ್ ಡ್ರೋನ್ ಈಸ್ ನಾಟ್ ಎ ಇನ್ನೋಸೆಂಟ್ ಗಾಯ್ ಅನ್ಕೊತೀನಿ ನಾನು. ಈಸ್ ಪ್ಲೇಯಿಂಗ್ ಬಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದಷ್ಟೇ. ಅಂದರೆ ಡ್ರೋನ್ ಪ್ರತಾಪ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಸಡನ್ಲಿ ವೈಲೆಂಟ್ ಆಗಕ್ಕೆ ಏನು ರೀಸನ್ ಇರ್ಬೋದು? ಗೊತ್ತಿಲ್ಲ, ಅದು ನನಗೂ ಗೊತ್ತಿಲ್ಲ ಏನು ಅಂತ. ಬಟ್ ಅವರು ಆಟಗಳನ್ನ ನೋಡ್ತಾ ಇದ್ದಾರಲ್ಲ ಫ್ರಮ್ ಡೇ ಒನ್, ಹೇಗೆ ಆಡ್ಕೊಂಬರ್ತಾ ಇದ್ದಾರೆ ಎಲ್ಲರೂ ಅಂತ. ಸಡನ್ಲಿ ಆಚೆ ಹೋಗಿ ಬಂದಮೇಲೆ ಏನೋ ಎನರ್ಜಿ ಪಿಲ್ಲೇನೋ ತೊಗೊಂಬಂದ್ರು ಏನೋ ಗೊತ್ತಿಲ್ಲ. ಸೊ ಅದಕ್ಕೆ ಆ ಥರ ಆಡ್ತಾ ಇರ್ಬೋದು ಇವಾಗ. ಓಕೆ, ಸೊ ಇವಾಗ ಯಾರ್ದು ತಪ್ಪಿರ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಡ್ರೋನ್ ಈಸ್ ರಾಂಗ್. ಎಸ್, ಡ್ರೋನ್ ಪ್ರತಾಪ್. ನಾನು ಹೇಳ್ಬೋದು ನೀವು ವಿನಯ್ ಇಷ್ಟ ಅಂತ ನನ್ನ ಫೇವರಿಸಮ್ ಆಗಿ ಇರ್ಬೋದು ಅಂತ. ಬಟ್ ಇಲ್ಲ, ಡ್ರೋನ್ ಮಾಡ್ತಾ ಇರೋದು, ಅವ್ನು ಆಡ್ತಾ ಇರೋದು ಸರಿ ಇಲ್ಲ. ಅವನು ಅಷ್ಟೇ ಲೈಕ್ ಸೈಲೆಂಟಾಗಿರೋದು, ಎಲ್ಲಿ ಬೇಕೋ ಅಲ್ಲಿ ಮಾತಾಡೋದು, ಎಲ್ಲಿ ಬೇಕೋ ಅಲ್ಲಿ ಇದು ಮಾಡಿ ಅಲ್ಲೇ ಅವ್ನಿಗೆ ಇಷ್ಟ ಆಗಲಿಲ್ವ ಅದು ಅಲ್ಲೇ ಮಾತಾಡಬೇಕು ಅವನು. ಇಲ್ಲ ನನಗಿದು ಇಷ್ಟ ಆಗ್ತಿಲ್ಲ, ಅವರು ಆ ಕಂಟೆಸ್ಟೆಂಟ್ ಎದುರುಗಡೆ ನಿಂತ್ಕೊಂಡು ಮಾತಾಡ್ಬೇಕು. ಬಟ್ ಹಿ ಡಸಂಟ್ ಡೂ ದಟ್. ನನ್ನ ಟೈಮ್ ಬರುತ್ತೆ ಆವಾಗ ಮಾತಾಡ್ತೀನಿ, ಅದೆಲ್ಲ ರಾಂಗ್. ಎಲ್ಲರೂ ಅಲ್ಲಲ್ಲೇ ಅವ್ರವ್ರ ಒಪಿನಿಯನ್ಸ್ ಹೇಳ್ತಾರೆ, ಹಾಗೇ ಇರಬೇಕು, ಅವನು ಹಾಗೆ ನಡ್ಕೊಬೇಕು. ಸೊ ಈಸ್ ರಾಂಗ್ ನನ್ನ ಪ್ರಕಾರ. ಇವಾಗೇನಪ್ಪ ಅಂದರೆ ಬಿಗ್ ಬಾಸ್ ಮನೇಲಿ ಲೇಡೀಸ್ ಅಂತ ಇರೋದು, ಲೇಡಿ ಟೈಗರ್ ಅಂತಾನೆ ಹೊರಗಡೆ ಫೇಮಸ್ ಆಗಿದ್ದಾರೆ. ಬಿಗ್ ಬಾಸ್ಗೆ ಹೋದ್ಮೇಲೆ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಂಗೀತ ಅವ್ರ ಬಗ್ಗೆ. ಸಂಗೀತ ಶೀ ಈಸ್ ಆಲ್ಸೋ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅವ್ರು ವಿನ್ ಆದರೂ ಲೈಕ್ ಚೆನ್ನಾಗಿರುತ್ತೆ. ಒಂದು ಲೇಡಿ ಲೈಕ್ ಆಫ್ಟರ್ ಲಾಂಗ್ ಟೈಮು ಫಸ್ಟ್ ಸೀಸನಲ್ಲಿ ಆಗಿದ್ದು ಇದೊಂದು ಆದರೆ ಒಳ್ಳೆಯದು ಅಲ್ಲ, ನಮಗೂ ಖುಷಿ ಇದೆ. ಎಸ್, ಲೇಡಿನಲ್ಲೇ ಅಂದರೆ ನಂಗೆ ಸಂಗೀತ ಇಷ್ಟ ಲೈಕ್. ಬಟ್ ಅದು ಬಿಟ್ಟು ವಿನಯ್ ಆ್ಯಂಡ್ ಕಾರ್ತಿಕ್ ಆಲ್ಸೋ ಅವರು ತುಂಬ ಇಷ್ಟ. ಯಾರಾದರೂ ವಿನ್ ಆಗಲಿ, ಲೈಕ್ ಮೇ ದ ಬೆಸ್ಟ್ ಪರ್ಸನ್ ವಿನ್ ಅಂತಾರಲ್ಲ. ಓಕೆ, ವಿನಯ್ ಅವ್ರ ಬಗ್ಗೆ ಹೇಳಬೇಕು ಎರಡು ಮಾತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಅವ್ರ ಆ್ಯಟಿಟ್ಯೂಡ್ ನನಗಿಷ್ಟ. ಅವ್ರು ಹಾಗೇ ಇರಬೇಕು, ಅಗ್ರೆಸಿವು ಅದೆಲ್ಲ ಹಾಗೇ ಇರಲಿ, ಹಾಗೇ ಇಟ್ಕೊಂಡು ಚೆನ್ನಾಗಿ ಆಡಿ ವಿನ್ ಆಗಿ ಬನ್ನಿ. ಥ್ಯಾಂಕ್ ಯು.